ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸೂರ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ 2 ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದಿಂದ ಹಣ ಸಂದಾಯವಾಗ್ತಿಲ್ಲ ಎಂಬಂತ ಆರೋಪ ಇದೀಗ ಎದುರಾಗಿದೆ. ಅದರಲ್ಲೇನು ಪ್ರಮುಖವಾಗಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗಳಿಗೆ ಕಾಲಕ್ಕೆ ತಕ್ಕಂತೆ ಹಣ ಸಂದಾಯವಾಗ್ತಿಲ್ಲ. ಹೀಗಾಗಿ ಈ ಯೋಜನೆ ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಎಂಬಂತ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರ ನನ್ನ ಗಮನಕ್ಕೆ ಇರಲಿಲ್ಲ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಗೂ ಕೂಡ ಬಿಜೆಪಿ ಹಾಗೂ ವಿರೋಧ ಪಕ್ಷಗಳ ನಾಯಕರು ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಸರ್ಕಾರದಲ್ಲಿ ಏನಾಗ್ತಿದೆ ಎಂಬಂತದ್ದು ಮುಖ್ಯಮಂತ್ರಿ ಅವರಿಗೆ ಗೊತ್ತಿಲ್ವ ಎಂದು ಪ್ರಶ್ನೆಯನ್ನ ಮಾಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಕೂಡ ಈಗ ಒಂದು ಚರ್ಚೆಯನ್ನ ಮಾಡೋಣ. ಇದೇ ವಿಚಾರಕ್ಕೆ ಸಂಬಂಧ ಚರ್ಚೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಕೆಪಿಸಿಸಿ ವಕ್ತಾರರಾಗಿರುವಂತಹ ದರ್ಶನ್ ಎಚ್.ಡಿ ಅವರು ಭಾಗಿಯಾಗ್ತಾ ಇದ್ದಾರೆ. ದರ್ಶನ್ ಎಚ್.ಡಿ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿಯಾಗಿ ಬಿಜೆಪಿಯಿಂದ ಕೂಡ ಅಶ್ವಿನಿ ಶಂಕರ್ ಅವರು, ರಾಜ್ಯ ವಕ್ತಾರರಾಗಿರುವಂತಹ ಅಶ್ವಿನಿ ಶಂಕರ್ ಅವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಅಶ್ವಿನಿ ಶಂಕರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ದರ್ಶನ್ ಅವರಿಗೆ ಮೊದಲಿಗೆ ನಿಮ್ಗೆ ಕೇಳೋದಾದ್ರೆ, ಈ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಎಲ್ಲವನ್ನ ಕೂಡ ಸರಿಯಾಗಿ ಲೆಕ್ಕವ ಹಾಕಿಕೊಂಡೇನೆ. ಯಾಕಂತ ಹೇಳಿದ್ರೆ ಆರ್ಥಿಕವಾದಂತಹ ಶಿಸ್ತನ್ನ ಕಾಪಾಡುವಲ್ಲಿ ಹಣಕಾಸು ಸಚಿವರು ಆಗಿರುವಂತಹ ಸಿದ್ದರಾಮಯ್ಯ ಅವರು ಬಹಳ ಎಚ್ಚರಿಕೆಯನ್ನ ವಹಿಸ್ತಾರೆ ಎಂಬಂತಹ ಪ್ರತೀತಿ ಇತ್ತು. ಆದ್ರೆ ಯಾಕೆ 2 ಗ್ಯಾರಂಟಿ ಯೋಜನೆಗಳಿಗೆ ಕಳೆದ 5-6 ತಿಂಗಳುಗಳಿಂದ ಹಣ ಸಂದಾಯ ಯಾಕೆ ಆಗ್ತಿಲ್ಲ ಎಂಬುದು? ನೋಡಿ, ಲಾಸ್ಟ್ 2 ಮಂತ್ ಇಂದ ದೇರ್ ಆರ್ ಸಮ್ ಟೆಕ್ನಿಕಲ್ ಇಶ್ಯೂಸ್. ಹಾಗಾಗಿ ಗೃಹಲಕ್ಷ್ಮಿದು ಮತ್ತೆ ಅನ್ನಭಾಗ್ಯ ಯೋಜನೆ ಏನ್ 5 kg 170 ರೂಪಾಯಿ ಕೊಡ್ತಾ ಇದ್ವಿ, ಸೊ ಅದು ತಲುಪಿಲ್ಲ. ಆದ್ರೆ ವಿತಿನ್ 1 or 2 days ಅಲ್ಲಿ ಅದು ತಲುಪುವಂತ ಕೆಲಸ ಆಗ್ತದೆ. ಅದ್ರ ಬಗ್ಗೆ ಭರವಸೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಖುದ್ದು ಈ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಮಾನ್ಯ ಎಚ್.ಎಂ. ರೇವಣ್ಣನವರನ್ನ ಭೇಟಿ ಮಾಡಿ ಮತ್ತೆ ಇಲ್ಲಿ ತನಕ ಎಷ್ಟೆಲ್ಲಾ ಗ್ಯಾರಂಟಿ ಯೋಜನೆಗಳು ಜನತೆಗಳಿಗೆ ತಲುಪಿದೆ ಅನ್ನುವಂತ ಸಂಪೂರ್ಣ ಡೇಟಾವನ್ನು ಸಹ ತಗೊಂಡ್ ಬಂದಿದ್ದೀನಿ. ಸೊ ಏನ್ ತೊಂದರೆ ಇಲ್ಲ. ನಾವು ಬಸವಣ್ಣನ ನಾಡಿನವರು ನುಡಿದಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಮಾಧ್ಯಮದವರಿಗೆ ಇಷ್ಟೊಂದು ಕಳಕಳಿ ಇರೋದಕ್ಕೆ ನನಗೆ ಬಹಳ ಹೆಮ್ಮೆ ಮತ್ತೆ ಗೌರವ ಆಗ್ತದೆ. ಗ್ಯಾರಂಟಿ ಯೋಜನೆ 2 ತಿಂಗಳ ಹಣ ಜನರಿಗೆ ತಲುಪಿಲ್ಲ ಅನ್ನೋ ಕಾರಣಕ್ಕೆ ನೀವು ಚರ್ಚೆ ಇಟ್ಕೊಂಡು ಜನರ ಧ್ವನಿಯಾಗಿರೋದಕ್ಕೆ ನಿಮ್ಗೆ ಧನ್ಯವಾದ ಸಲ್ಲಿಸ್ತಾ, ಅದೇ ರೀತಿ ತಾವುಗಳು ಎರಡು ತಿಂಗಳಲ್ಲ ದರ್ಶನ್ ಅವರೇ, 2 ತಿಂಗಳಲ್ಲ, 5-6 ತಿಂಗಳಿಂದ ಅಂತ ಒಂದು ಮಾಹಿತಿ ಇದೆ. ಅದನ್ನು ಸರ್ಕಾರದವರು ಮಾತಾಡಿದ್ದಾರೆ, ಜೊತೆಗೆ ಜಾರ್ಜ್ ಅವರು ಕೂಡ ಮಾತಾಡಿದ್ದಾರೆ. ಅದೇನು ವೇತನ ಅಲ್ಲ ಅಂತ ಹೇಳಿ. ಸರ್, ಇಲ್ಲಿ ನೋಡಿ, ಇದು 15ನೇ ತಾರೀಕಿಂದು 15ನೇ ತಾರೀಕು 2ನೇ ತಿಂಗಳು 2025 ಡೇಟಾ ನಾನು ನಿಮ್ ಕಣ್ಮುಂದೆ ತಗೊಂಡ್ಬರ್ತಾ ಇರೋದು. ನಾನೇನೋ ಹಾಕಿ ಉತ್ತರ ಕೊಡೋದಕ್ಕೆ ನಿಮ್ ಮುಂದೆ ಬಂದಿಲ್ಲ ಸರ್. ಸಿನ್ಸ್ ಫ್ರಮ್ ಲಾಸ್ಟ್ 2 ಮಂತ್ ಜನಗಳಿಗೆ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ತಲುಪಿಲ್ಲ. ಸೊ ಅದನ್ನ ಸರಿ ಮಾಡುವಂತ ಕೆಲಸವನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು, ಅದಕ್ಕೋಸ್ಕರನೇ ನಾವು ಗ್ಯಾರಂಟಿ ಅನುಷ್ಠಾನ ಒಂದು ಸಮಿತಿಯನ್ನ ಮಾಡಿರ್ತಕ್ಕಂಥದ್ದು. ಅದರ ಅಧ್ಯಕ್ಷರು ಮಾನ್ಯ ಎಚ್.ಎಂ. ರೇವಣ್ಣನವರು. ನೀವು 2 ತಿಂಗಳ ವಿಚಾರವನ್ನ ಕೇಳ್ತಾ ಇರೋದಕ್ಕೆ ನಾನು ಬಹಳ ಹೆಮ್ಮೆ ಇದೆ, ಗೌರವ ಇದೆ. ಅದೇ ರೀತಿ ನಮ್ಗೆ ಕಳೆದ 11 ವರ್ಷದಿಂದ ನಮಗೆ ಕೊಡ್ಬೇಕಾಗಿರ್ತಕ್ಕಂಥ ಗೌರವಯುತವಾದಂತಹ ಬಜೆಟ್, ತೆರಿಗೆ ಹಣ ಯಾವ್ದು ಕೇಂದ್ರದಿಂದ ಕೊಟ್ಟಿಲ್ಲ. ಆ ಬಗ್ಗೆನೂ ತಾವುಗಳು ಚರ್ಚೆ ಮಾಡ್ಬೇಕನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಏನಂತ ಹೇಳಿದ್ರೆ, ನನಗೆ ಈ ವಿಚಾರ ಗಮನಕ್ಕೆ ಇರ್ಲಿಲ್ಲ ಎಂಬಂತದ್ದು. ಇದನ್ನ ನೀವು ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳಿ ಚರ್ಚೆಯನ್ನ ಮಾಡ್ತಿಲ್ಲ. ಜನರ ಸಮಸ್ಯೆ ಜನರು ಕೇಳಿದಾಗ ಬಹಳ ಗೌರವದಿಂದ ತಮ್ಮನ್ನ ಸ್ವೀಕಾರ ಮಾಡಿದ್ದೀನಿ. ಐ ಆಮ್ ಅಪ್ರಿಶಿಯೇಟಿಂಗ್ ಯು, ಐ ಆಮ್ ರೆಸ್ಪೆಕ್ಟಿಂಗ್ ಯು. ಆಮೇಲೆ ಇದು ಖಂಡಿತವಾಗಿಯೂ ಕೂಡ ನಮ್ಮ ಪ್ರಶ್ನೆ ಅಲ್ಲ. ಅಲ್ಲಲ್ಲ, ನೋ 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 ನೋ, ಐ ಆಮ್ ರೆಸ್ಪೆಕ್ಟಿಂಗ್ ಯು ಸರ್. ನಿಮ್ಮ ಈ ಚರ್ಚೆಗೆ ನಾ ಗೌರವಪೂರ್ವಕವಾಗಿ ಬಂದಿದ್ದೀನಿ, ಬಹಳ ಸಂತೋಷದಿಂದಾನೇ ಬಂದಿದ್ದೀನಿ. ಜನಗಳ ಧ್ವನಿಯಾಗಿ ನೀವು ನಿಂತಿದ್ದೀರಾ, ತಪ್ಪೇನಿದೆ? ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ, ಅದ್ರಲ್ಲೂ ತಪ್ಪೇನಿಲ್ಲ ಸರ್. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರನೇ ಒಂದು ಸಮಿತಿಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಮಾಹಿತಿಯ ಕೊರತೆ ಇರಬಹುದೇನೋ, ಯಾಕೆಂದ್ರೆ ಅದಕ್ಕೆ ಅಂತಾನೆ ಒಂದು ಕ್ಯಾಬಿನೆಟ್ ದರ್ಜೆ ಒಂದು ಪೋಸ್ಟ್ ಅನ್ನ ಕೊಟ್ಟು, ಹುದ್ದೆಯನ್ನು ಕೊಟ್ಟು ಅವರು ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಮಾಧ್ಯಮ ಕೇಳಿದಾಗ ಅದು ಅವ್ರ ಗಮನಕ್ಕೆ ಇರೋದ್ ಕಾರಣ ನನ್ ಗಮನಕ್ಕಿಲ್ಲ. ಸೊ ಅದಕ್ಕೆ ಗಮನ ಹರಿಸಿ ಮತ್ತೆ ಕೂಡಲೇ ಅಂತ ಬಿಡುಗಡೆ ಮಾಡಿಸುವಂತ ಕೆಲಸ ಮಾಡ್ತೀನಿ ಅಂತ ಅಭಯವನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಇಬ್ರು ಸೇರಿ ಕೊಟ್ಟಿದ್ದಾರೆ ಸರ್. ಎಸ್, ಅಶ್ವಿನಿ ಅವರು ಏನಂತ ಹೇಳಿದ್ರೆ, ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಷ್ಟೇ ನಿಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಅದರಲ್ಲಿ ಹೇಳ್ತಾರೆ 1.9 ಲಕ್ಷ ಕೋಟಿಯಷ್ಟು ಸಾಲವನ್ನ ಮಾಡಿದೆ ಈ ಸರ್ಕಾರ. ಜೊತೆಗೆ ಏನಂತ ಹೇಳಿದ್ರೆ, ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗಳಿಗೆ ಸರ್ಕಾರ ಸರಿಯಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ 5-6 ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಮಾಹಿತಿ ಕೊರತೆ ಇತ್ತು? ಯಾಕಂದ್ರೆ ದರ್ಶನ್ ಅವ್ರು ಹೇಳಿದಾಗ 2 ತಿಂಗಳಿಂದ ಮಾತ್ರ ಈ ಒಂದು ಅನುದಾನ, ಅಂದ್ರೆ ಇದೇನು ಒಂದು ಹಣ ಇದೆ, ಅದು ಬಿಡುಗಡೆ ಆಗಿಲ್ಲ ಎಂಬಂತದ್ದು ಹೇಳ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ದರ್ಶನ್ ಅವರು ಸತ್ಯ ಹೇಳ್ತಾ ಇದ್ದಾರಾ ಇಲ್ಲ ರಾಜ್ಯದ ಜನತೆ ಸತ್ಯ ಹೇಳ್ತಾ ಇದ್ದಾರಾ, ನಾವ್ ಇದನ್ನ ತಿಳ್ಕೊಬೇಕಾಗತ್ತೆ. ದರ್ಶನ್ ಅವ್ರು ಯಾವ್ದೋ ಒಂದು ಪೇಪರ್ ಇಟ್ಕೊಂಡ್ ಬಂದ್ಬಿಟ್ರೆ ಅದನ್ನ ನಾವು ನಂಬ್ಲಿಕ್ ಆಗಲ್ಲ. ಎಲ್ಲಾ ಮಾಧ್ಯಮ ಚಾನೆಲ್ಗಳಲ್ಲೂ ನಾವು ನೋಡ್ತಾ ಇದ್ದೀವಿ, ಜನ ನಮ್ಗೆ 6 ತಿಂಗಳಿಂದ ಅನ್ನಭಾಗ್ಯ ಯೋಜನೆದು ದುಡ್ಡು ಬಂದಿಲ್ಲ, ಮತ್ತೆ 3 ತಿಂಗಳಿಂದ ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ಸರ್.
ದರ್ಶನ್ ಅವ್ರು ಯಾವ್ದು ಇಟ್ಕೊಂಡಿದ್ದಾರೆ ಪೇಪರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಮತ್ತೆ ಇವ್ರು ಹೇಳ್ತಾರೆ ನಾವು ಮಾಧ್ಯಮನ ಅಭಿನಂದಿಸ್ತೀವಿ ಅಂತ ಅಂದ್ಬಿಟ್ಟು. ನಾಚಿಕೆ ಆಗ್ಬೇಕು. ಮಾನ ಮರ್ಯಾದೆ ಇರುವಂತ ಸರ್ಕಾರ ಆದ್ರೆ ಈ ರೀತಿ ಮಾಧ್ಯಮಗಳು ಹೇಳೋವರ್ಗುನ ಅದಕ್ಕೊಂದು ತಂಡ ರಚನೆಯಾಗಿ, ಸಮಿತಿ ರಚನೆಯಾಗಿ, ಅದಕ್ಕೆ ಕ್ಯಾಬಿನೆಟ್ ಸ್ಥಾನಮಾನ ಕೊಟ್ಟು, ಸರ್ಕಾರದ ಜನರ ತೆರಿಗೆಯ ದುಡ್ಡಲ್ಲಿ ಸಂಬಳಗಳನ್ನ ಕೊಟ್ಟು, ಐಷಾರಾಮಿ ಜೀವನ ಕೊಟ್ಟು ಅವರಿಗೆ ಎಲ್ಲಾ ಮಾಡ್ತಿದ್ದಾರೆ. ಈಗ ಟೆಕ್ನಿಕಲ್ ಇಶ್ಯೂ ಅಂತ ಮಾತಾಡ್ತಾರ. ಯಾರ್ದೋ ಮಾಡಿರೋ ತಪ್ಪಿಗೆ ಇವ್ರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಜನರನ್ನ, ಕರ್ನಾಟಕದ ಜನರನ್ನ. ನಾನು ಹೇಳಕ್ ಇಷ್ಟಪಡ್ತೀನಿ ಸರ್, ಹೌದು 1.9 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ ಈ ಸರ್ಕಾರ ಈಗ ಆಲ್ರೆಡಿ, ಸಿದ್ದರಾಮಯ್ಯನವ್ರ ಸರ್ಕಾರ. ಮತ್ತೆ ವಿದ್ಯುತ್ ಇಲಾಖೆಗೆ 6,000 ಕೋಟಿ ರೂಪಾಯಿ ಕೊಡ್ಬೇಕು. ಮತ್ತೆ ಮೆಟ್ರೋ ರೈಲಿನ ದರ ಯಾರನ್ನ ಕೇಳಿ ಹೆಚ್ಚು ಮಾಡಿದ್ರು ಸರ್? ಹೇಗ್ ಮಾಡ್ತಾರೆ ಇವರು? ನಮ್ದು ಗ್ಯಾರಂಟಿಗಳು ಇವ್ರು ಏನ್ ಹೇಳಿದ್ರು ಜನರಿಗೆ ಅದನ್ನ ಇವರು ಫುಲ್ಫಿಲ್ ಮಾಡಿ ಕೊಡ್ಬೇಕು. ಜನರಿಗೆ ಏನ್ ಭರವಸೆ ಕೊಟ್ಟಿದ್ರು ಅದನ್ನ ಇವರು ಫುಲ್ಫಿಲ್ ಮಾಡಿ ಕೊಡ್ಬೇಕು, ಆಯ್ತಾ? ಮತ್ತೆ ಗೃಹಲಕ್ಷ್ಮಿ ತಲುಪ್ತಾ ಇಲ್ಲ. ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಪದೇ ಹೇಳಿದೆ 22 ರೂಪಾಯಿ ಪರ್ ಕೆಜಿ ಅಕ್ಕಿ ನಾವು ಕೊಡೋದಕ್ಕೆ ರೆಡಿ ಇದೀವಿ, ಖರೀದಿ ಮಾಡಿ ಅಂತ ಹೇಳ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವ್ರು ಕೂಡ ಹೇಳ್ತಾ ಇದ್ದಾರೆ, ಸಚಿವರು. ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಅಕ್ಕಿ ಖರೀದಿ ಮಾಡೋದಿಕ್ಕೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಅಲ್ಲಿ ಅಕ್ಕಿನೂ ಖರೀದಿ ಮಾಡ್ತಾ ಇಲ್ಲ, ಇಲ್ಲಿ ಜನರಿಗೆ ಅದ್ರ ದುಡ್ಡು ಕೂಡ ಕೊಡ್ತಾ ಇಲ್ಲ. ಎಲ್ಲಿ ಹೋಗ್ತಾ ಇದೆ ದುಡ್ಡು? ಯಾರಿಗ್ ಸೇರ್ತಾ ಇದೆ ಈ ದುಡ್ಡು? ಆಯ್ತಾ? ಇದು ಒಂದು. ಮತ್ತೆ ಶಕ್ತಿ ಯೋಜನೆ ಅಂತ ಮಾಡ್ಕೊಂಡು 7,000 ಕೋಟಿ ರೂಪಾಯಿ ಸಾರಿಗೆ ಇಲಾಖೆಗೆ ಸರ್ಕಾರ ಬಾಕಿ ಇರುವಂತದ್ದು. ಹೀಗೆ ಪ್ರತಿಯೊಂದು ಇಲಾಖೆನಾನು ಇವರು ಮುಚ್ಚುವಂತ ಹಂತಕ್ಕೆ ಬರ್ತಾ ಇದ್ದಾರೆ. ಎಲ್ಲಾನು ಲೂಟಿ ಹೊಡೆದು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ದುಡ್ಡು, ಯಾರಿಗ್ ಕೊಡ್ತಾ ಇದ್ದಾರೆ ಅನ್ನೋದು ಈ ರಾಜ್ಯದ ಜನತೆ ಗೊತ್ತಾಗ್ಬೇಕು. ಮತ್ತೆ SC/ST ಮಕ್ಕಳ ಹಣ, ಸ್ಕಾಲರ್ಶಿಪ್ ಹಣ, SCP TSP ಹಣ, ಅದನ್ನ ಗ್ಯಾರಂಟಿಗೆ ಬಳಸ್ಕೊತಾ ಇದೀವಿ ಅಂತಾರೆ. ಗ್ಯಾರಂಟಿಗಳು ಯಾರಿಗೂ ತಲುಪ್ತಾ ಇಲ್ಲ, ಹಣ ಯಾರಿಗೂ ತಲುಪ್ತಾ ಇಲ್ಲ. 6 ತಿಂಗಳಿಂದ ಬಂದಿಲ್ಲ. ರಾಜ್ಯದ ಜನತೆ ಪ್ರತಿಯೊಬ್ರು ಆಚೆ ಬಂದು ಮಾತಾಡ್ತಾ ಇದ್ದಾರೆ, ಮಹಿಳೆಯರು, ಆಯ್ತಾ? ಇದನ್ನ ಅವ್ರು ಒಪ್ಕೊಳಕ್ ರೆಡಿ ಇಲ್ಲ ದರ್ಶನ್ ಅವರು. ಅವ್ರು ಯಾವ್ದೋ ವಾರ್ ರೂಮ್ ಸ್ಟಾಟಿಸ್ಟಿಕ್ಸ್ ನ ಇಲ್ಲಿ ಕೊಡಕ್ ಬಂದಿದ್ದಾರೆ, ವಿಚ್ ಇಸ್ ನಾಟ್ ಎಟ್ ಆಲ್ ಅಗ್ರಿಯಬಲ್. ಈ ಕಾಂಗ್ರೆಸ್ ಸರ್ಕಾರ ಶೂನ್ಯ ಅಭಿವೃದ್ಧಿ ಸರ್. ನಾ ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಪಕ್ಷದ ನಿಲುವನ್ನ ಹೇಳ್ತೇನೆ, ನಾವು ಗ್ಯಾರಂಟಿಗಳ ವಿರೋಧಿಗಳಲ್ಲ. ಆದರೆ ಕರ್ನಾಟಕದ ಜನತೆಗೆ ಇವರು ಏನು ಭರವಸೆ ಕೊಟ್ಟಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ವೋಟ್ ತಗೊಳ್ಳುವಾಗ, ಅದನ್ನ ಅವರು ಸಾಕಾರಗೊಳಿಸ್ಬೇಕು, ಈಡೇರಿಸ್ಬೇಕು ಸರ್. ದೇರ್ ವರ್ ನೋ ಕಂಡೀಷನ್ಸ್ ಇಂಪೋಸ್ಡ್. ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಅದ್ಯಾವ್ದೋ ಇವ್ರಿಗೆ ನಿನಗೂ ಫ್ರೀ, ಎಲ್ಲಾ ಫ್ರೀ ಅಂದ್ರು. ಈಗ ಒಂದೊಂದೇ ಕಂಡೀಷನ್ ಗಳು ಹಾಕೊಂಡ್ಬಂದು ಕೊನೆಗೆ ನಿಲ್ಸೇ ಬಿಟ್ಟಿದ್ದಾರೆ. ಅಂಡ್ ವಿ ಸಾ ಇಟ್ ರೀಸೆಂಟ್ಲಿ. ಲೋಕಸಭಾ ಎಲೆಕ್ಷನ್ ಇದ್ದಾಗ 2 ತಿಂಗಳದು ಕಂತು ಬಿಡುಗಡೆ ಮಾಡ್ತಾರೆ, ವಿಧಾನಸಭೆ ಎಲೆಕ್ಷನ್ ಇದ್ದಾಗ ಕಂತು ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲಿಂದ ಜನರನ್ನ ಮರ್ತೇ ಹೋಗ್ತಾರೆ. ಜನರಿಗೆ ಸವಲತ್ತು ಇಲ್ಲ, ದುಡ್ಡು ಇಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಈ ಹಣ? ಎಲ್ಲ ಹೈಕಮಾಂಡ್ ತಿಜೋರಿಗೆ ಹೋಗ್ತಾ ಇದೆ ಅನ್ಸುತ್ತೆ ಸರ್. ಇನ್ ಯಾರಿಗೂ ಸೇರ್ತಾ ಇಲ್ಲ ಈ ಹಣ. ಇದು ಕರ್ನಾಟಕವನ್ನ ಲೂಟಿ ಮಾಡ್ತಾ ಇರುವಂತ ಸರ್ಕಾರ. ಮತ್ತೆ ಕರ್ನಾಟಕದ ಜನರನ್ನ ಅತ್ಯಂತ ಬಡವರನ್ನಾಗಿ ಮಾಡ್ತಾ ಇರುವಂತಹ ಸರ್ಕಾರ ಸರ್ ಇದು. ದಿಸ್ ಇಸ್ ವಾಟ್ ಇಸ್ ಮೈ ಸ್ಟ್ಯಾಂಡ್, ಮೈ ಪಾರ್ಟಿ ಸ್ಟ್ಯಾಂಡ್. ದರ್ಶನ್ ಅವರೇ, ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಯೋಜನೆಗಳಿಗೆ ಹಿನ್ನಡೆ ಆಗ್ತಾ ಇದೆಯಾ? ಮತ್ತು ಈಗಾಗಲೇ ಅಶ್ವಿನಿ ಅವರು ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೇನ್ ಹೇಳ್ತೀರಾ ನೀವು ದರ್ಶನ್ ಅವರೇ? ಸರ್ ನೋಡಿ, ಅಭಿವೃದ್ಧಿ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೀತಾ ಇದೆ. ಅವರೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಬಹಳ ಒಳಿತು ಅನ್ನುವಂಥದ್ದು. ಒಂದು ಮೆಟ್ರೋ ವಿಚಾರ ಮಾತಾಡ್ತಾರೆ. ದರ್ಶನ್ ಅವರು ನೀವು ಮಾತಾಡೋದು ಎಲ್ಲವನ್ನೂ ಕೇಳಿಸ್ಕೊಂಡಿದ್ದಾರೆ, ದಯವಿಟ್ಟು ಅವ್ರು ಹೇಳ್ತಾರೆ ಈಗ. ಸರ್ ನೋಡಿ, ಮೆಟ್ರೋ ವಿಚಾರವನ್ನ ಮಾತಾಡಿದ್ರು. ಮೆಟ್ರೋದ ಏನು ಆ ಒಂದು ದರ ಪರಿಷ್ಕರಣೆ ಅಧ್ಯಕ್ಷ ಅಂತ ತರಣಿ ಅಂತ ಹೇಳ್ಬಿಟ್ಟು ತಮಿಳುನಾಡಿನ ನಿವೃತ್ತ ಹೈಕೋರ್ಟ್ ನ ನ್ಯಾಯಾಧೀಶರು ಆಗಿರ್ತಕ್ಕಂಥವ್ರು, ಮತ್ತೆ ಅದು ಕೇಂದ್ರದ ಅಧ್ಯಕ್ಷರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು, ಇದು ಕೇಂದ್ರ ಸರ್ಕಾರದ ಪರಿಮಿತಿಗೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಆಫ್ ರೈಲ್ವೇಸ್ ಗೆ ಬರ್ತಕ್ಕಂಥದ್ದು ಮೆಟ್ರೋ. ಸೊ ಅದ್ರ ದರ ನಮ್ಮಲ್ಲಿ 5 ಜನ ಅಧಿಕಾರಿಗಳು ಇದ್ರು, ವಾಸ್ತವಾಂಶ ನಾವು ಮಾತಾಡೋಣ. ಆದ್ರೆ ನಮ್ಮ ಒಂದು ಏನು ಪರಿಷ್ಕರಣೆ ಮಾಡಿ ಅಂತ ಕೊಟ್ರೆ ಏಕದಮ್ 100% ಅಷ್ಟು ಜಾಸ್ತಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಒಂದು. ಇನ್ನೊಂದು, ಕರ್ನಾಟಕದ ಅಭಿವೃದ್ಧಿಗೆ ಸಾಲ 1 ಲಕ್ಷ ಕೋಟಿ ಆಗಿದೆ ಅಂತ ಅವ್ರು ಮಾತಾಡಿದ್ರಲ್ಲ. ಇದೇ ಸ್ವಾತಂತ್ರ್ಯ ಬಂದು 2014 ತನಕ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. ಇವತ್ತು 225 ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ. ಈ ದೇಶದ ಜನರನ್ನ ಬಡತನದ ಕೂಪಕ್ಕೆ ನರೇಂದ್ರ ಮೋದಿ ಅವರು ತಳ್ಳಿದಾರಲ್ಲ. ಆಯ್ತು, 225 ಲಕ್ಷ ಕೋಟಿ ಸಾಲದಲ್ಲಿ ಕರ್ನಾಟಕದಲ್ಲಿ ಒಂದು ಡ್ಯಾಮ್ ಆಗಿದೆಯಾ, ಒಂದು ಬಿಲ್ಡಿಂಗ್ ಆಗಿದೆಯಾ, ಒಂದು ಯೂನಿವರ್ಸಿಟಿ ಆಗಿದೆಯಾ, ಒಂದು ಏರ್ಪೋರ್ಟ್ ಆಗಿದೆಯಾ, ಯಾವ್ದಾದ್ರು ಕಟ್ಟಡಗಳ ಇನಾಗ್ರೇಷನ್ ಆಗಿದೆಯಾ? ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರಲ್ಲ ದೇಶದಲ್ಲಿ 100, ಕರ್ನಾಟಕದಲ್ಲಿ 3. ತುಮಕೂರು ಆಗಿಲ್ಲ, ದಾವಣಗೆರೆ ಆಗಿಲ್ಲ, ಮಂಗಳೂರು ಆಗಿಲ್ಲ. ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದು ಯಾವ್ದೇ ಶಂಕುಸ್ಥಾಪನೆನೋ ಅಥವಾ ಯಾವ್ದೇ ಉದ್ಘಾಟನೆ ಮಾಡಿಲ್ಲ. ಇಲ್ಲಿ ತನಕ 65 ಚುನಾವಣಾ ರ್ಯಾಲಿಗಳು ಮಾಡಿದ್ದಾರೆ. ಇವರಿಂದ ನಮ್ಗೆ ನೀತಿ ಪಾಠ ಬೇಕಾಗಿಲ್ಲ. ನಮ್ಮ ಅಭಿವೃದ್ಧಿ ಡೆವಲಪ್ಮೆಂಟ್ ವರ್ಕ್ಗಳು ರಾಜ್ಯದ
ಅದು ಮಂಗಳೂರಿಂದ ಹಿಡಿದು ಬೀದರ್ ತನಕ ಆಗಿರ್ತಕ್ಕಂಥದ್ದು. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ ಎಲ್ಲಾ ಭಾಗದಲ್ಲೂ ಅಭಿವೃದ್ಧಿ ಆಗ್ತಾ ಇದೆ. ಈವನ್ ಗ್ಯಾರಂಟಿ ಯೋಜನೆ ಹಣ ನಾವು ನುಡ್ತಿದೀವಿ ಸರ್, ನಾವು ಕೊಡ್ತೀವಿ. ನಾವು 15 ಲಾಖ್ ಆ ಬುಲ್ಡೆ ಬಿಡುವಂತ ಗಿರಾಕಿಗಳಲ್ಲ, ಬುಲೆಟ್ ಟ್ರೈನ್ ಬಿಡುವಂತ ಗಿರಾಕಿಗಳಲ್ಲ. ಏನ್ ಹೇಳ್ತೀವಿ ಅದನ್ನ ಮಾಡಿದೀವಿ. ಪಕ್ಕದ ಮಹಾರಾಷ್ಟ್ರದಲ್ಲಿ 80 ಲಕ್ಷ ಜನರದು ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿ ಮತ್ತೆ ರೇಷನ್ ಕಾರ್ಡ್ ನ ಕಿತ್ತಾಕಿದ್ದಾರೆ. ಯಾಕೇಳಿ ಗ್ಯಾರಂಟಿ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಟೆಕ್ನಿಕಲ್ ಸಮಸ್ಯೆ ಆಗಿದೆ. ನಮ್ ಜನ ನಮ್ದು ಭಕ್ತರಿಗೂ ಭಗವಂತರಿಗೂ ಇರುವಂತ ಸಂಬಂಧ ಇದ್ದಂಗೆ ಜನಗಳಿಗೂ ಮತ್ತೆ ಸರ್ಕಾರಕ್ಕೂ ಇರುವಂತ ಸಂಬಂಧ. ನಾವು ಖಂಡಿತವಾಗ್ಲೂ ಜನರ ಆಶೋತ್ತರಗಳನ್ನ ಈಡೇರಿಸ್ತೀವಿ. ಅನಾವಶ್ಯಕ ಕ್ಷುಲ್ಲಕ ಮಾತುಗಳನ್ನ ಹೇಳಿ ಏನೋ ಡೆವಲಪ್ಮೆಂಟ್ ಆಗಿಲ್ಲ, ಏನೋ ಕರ್ನಾಟಕ ಬಡತನಕ್ಕೆ ಹೋಗಿದೆ ಹಂಗೆಲ್ಲ ಮಾತನಾಡಿದ್ರು. 2014ರಲ್ಲಿ ಇದೇ ನಾರಿಮಣಿಯರು ಹಾಕುವಂತ ಚಿನ್ನ 10 ಗ್ರಾಮಿಗೆ 24,000 ರೂಪಾಯಿ ಇತ್ತು, ಇವತ್ತು 84,000 ರೂಪಾಯಿ ಆಗಿದೆಯಲ್ಲ. ಮಾತಾಡ್ಲಿ. ಗೊಬ್ಬರದ ಬೆಲೆ ಡಬಲ್ ಆಗಿದೆ, ಸ್ಟೀಲ್ ಬೆಲೆ ಡಬಲ್ ಆಗಿದೆ, ಪೆಟ್ರೋಲ್ 55 ಇದ್ದಿದ್ದು ತಾವು 100 ಬಿಟ್ರು, ಡೀಸೆಲ್ ನ ಪೆಟ್ರೋಲ್ ನ 65 ಇದ್ದಿದ್ದು 110 ಬಿಟ್ರು, ಗ್ಯಾಸ್ ನ 350 ಇದ್ದಿದ್ದು 1,200 ರೂಪಾಯಿ ಬಿಟ್ರು. ಯಾರ್ರಿ ಬಡವ್ರ ಮೇಲೆ ಕಲ್ಲಾಗ್ತಾ ಇರುವಂತದ್ದು? ನಾವು ಈಗಷ್ಟೇ ಕೊಡ್ತಾ ಇಲ್ಲ ಸರ್ ಗ್ಯಾರಂಟಿನ. ಚಿಕ್ಕ ಮಕ್ಕಳು ಹುಟ್ಟೋ ಸರ್ಕಾರಿ ಆಸ್ಪತ್ರೆಯಿಂದ ಹಿಡಿದು ಓದಂತ ಅಂಗನವಾಡಿಯಿಂದ ಹಿಡಿದು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢಶಾಲೆಯಿಂದ ಹಿಡಿದು ಕಾಲೇಜಿಂದ ಹಿಡಿದು ಯೂನಿವರ್ಸಿಟಿಗಳನ್ನ ಫ್ರೀಯಾಗಿ ಕಟ್ಟಿ ಅದಕ್ಕೆ ಸರ್ಕಾರಿ ಉದ್ಯೋಗಗಳನ್ನ ಕೊಟ್ಟು ಉದ್ಯೋಗ ಮುಗಿದ ಮೇಲೆ ಪೆನ್ಷನ್ ಸಮೇತ ಈ ರೀತಿಯಾದಂತಹ ವಿಧವಾ ವೇತನ ಸಮೇತ ಈ ತರ ಗ್ಯಾರಂಟಿಗಳನ್ನ ಹಿಂದೆನೂ ಕೊಟ್ಟಿದೀವಿ, ಮುಂದೆನೂ ಕೊಡ್ತೀವಿ. ನಾವು ಜನರಿಗೋಸ್ಕರ ಇರುವಂತ ಸರ್ಕಾರ. ಅದಾನಿ, ಅಂಬಾನಿ, ನೀರವ್ ಮೋದಿ, ಚೋಕ್ಸಿ ಇವ್ರಿಗೋಸ್ಕರ ಇರುವಂತ ಸರ್ಕಾರ ಅಲ್ಲ. ನಾವು ರೈತರು ಸಾಲ ಮನ್ನಾ ಮಾಡಿದ್ವಿ. ಮನಮೋಹನ್ ಸಿಂಗ್ ಇದ್ದ ಕಾಲದಲ್ಲಿ 73,000 ಕೋಟಿ. ಆದ್ರೆ ಇವ್ರು ಯಾರು ಮನ್ನಾ ಮಾಡಿದ್ರು? 17 ಲಕ್ಷ ಕೋಟಿ ಉಳ್ಳವರು ಸಾಲ ಮನ್ನಾ ಮಾಡಿರ್ತಕ್ಕಂಥವ್ರು. ಇವರಿಂದ ನಮಗೆ ನೀತಿ ಪಾಠದ ಅವಶ್ಯಕತೆ ಇಲ್ಲ ಸರ್. ಈ ಅಕ್ಕಿ ವಿಚಾರವಾಗಿ ನೋಡೋದಾದ್ರೆ ಕೇಂದ್ರ ಸರ್ಕಾರದ ಅಕ್ಕಿ ಕೊಡೋದಕ್ಕೆ ರೆಡಿ ಇದೆ. 21 ರೂಪಾಯಿ 90 ಪೈಸಾನೋ ಎಷ್ಟಕ್ಕೆ. ನೀವು ಕೊಡ್ತಿರೋಂತ 42 ರೂಪಾಯಿ ಕೊಡ್ತಾ ಇದೀರಿ. ಅದ್ರ ಬಗ್ಗೆ ಏನಾದ್ರು ಚರ್ಚೆ? ಒಂದ್ ನಿಮಿಷ ಮೇಡಮ್, ಅದ್ರ ಬಗ್ಗೆ ಏನಾದ್ರು ಅದರಿಂದ ಡಿಲೇ ಆಗಿದೆಯಾ? ಅಂದ್ರೆ ಅದೇನಾದ್ರು ಅವ್ರು ಕೇಂದ್ರದಿಂದ ಅಕ್ಕಿಯನ್ನ ತಗೊಳ್ಳುವಂತ ಪ್ರಯತ್ನದಲ್ಲಿ ರಾಜ್ಯ ಸರ್ಕಾರ ಇದೆಯಾ? ದರ್ಶನ್ ಅವರೇ, ಕೇಂದ್ರ ಸರ್ಕಾರದವ್ರು ಹೇಳಿದ್ರು ನಮ್ಮಲ್ಲಿ ಅಕ್ಕಿ ಸ್ಟಾಕ್ ಇದೆ, ನಾವು ಕೊಡ್ತೀವಿ ಅಂತ ಹೇಳಿದ್ರು ಸರ್. ನಾವು ಅಕ್ಕಿ ಕೊಡ್ಬೇಕಂತ ಆಗ 1-2 ತಿಂಗಳು ಕಾದ್ವಿ ಸರ್. ತಿನ್ನೋ ಅನ್ನಕ್ಕೆ ಮಣ್ಣಾಕ್ದವರಿಂದ ನಮ್ಗೆ ಇವತ್ತು ಅಕ್ಕಿ ನಿರೀಕ್ಷೆ ಮಾಡಿದ್ರೆ ಸಾಧ್ಯನಾ ಸರ್? ಏನೋ ಭಾರತ್ ರೈಸ್ ಅಂತ ಏನೋ ಬಿಟ್ರು, ಏನ್ ದಾರಿ ಬಂದು ಎಲ್ಲಾ ಟೌನ್ಗಳ ಸರ್ಕಲ್ ಮುಂದೆ ನಿಲ್ಸಿದ್ರು 29 ಭಾರತ್ ರೈಸ್ ಕೊಡ್ತೀವಿ ಅಂತ. ಆ ರೈಸು ಇಲ್ಲ, ಏನೂ ಇಲ್ಲ. ಇವರೆಲ್ಲ ಅಕ್ಕಿ ಕೊಡ್ತಾರೆ ಸರ್. ಇವ್ರೇನಿದ್ರು ಶ್ರೀಮಂತರು ಪರ ಇರ್ತಕ್ಕಂಥವ್ರು. ನಾವು ಕರ್ನಾಟಕದ ಜನಕ್ಕೆ 2 ತಿಂಗಳು ಏನ್ ಡಿಲೇ ಆಗಿದೆ ಖಂಡಿತವಾಗ್ಲೂ ಕ್ಷಮೆನ ಯಾಚಿಸ್ತಾ ಹೊಟ್ಟೆ ಹಸ್ಕೊಂಡಿದ್ದಾರೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರಾವಧಿಯಲ್ಲಿ. ಆಯ್ತಾ? ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಮಾಡುವಂತವ್ರು ನಾವು. ಆಯ್ತಾ? ಕೇಂದ್ರದ ಮೇಲೆ ಪ್ರತಿಯೊಂದಕ್ಕೂ ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಾರೆ. ಇವರಲ್ಲಿ ಲೀಡರ್ಶಿಪ್ ಇಲ್ವಾ? ನಾನೇ ಬಡ್ಜೆಟ್ ಬ್ರಹ್ಮ, ನಾನೇ ಎಲ್ಲಾ ಗೊತ್ತಿರೋಂಥದ್ದು, ನನಗೆ ಎಲ್ಲಾ ಗೊತ್ತಿರೋಂಥದ್ದು ಹಣಕಾಸಿನ ವಿಚಾರ ಅಂತ ಬೊಬ್ಬೆ ಹೊಡಿತಾರೆ ಸಿದ್ದರಾಮಯ್ಯನವರು. ಮ್ಯಾನೇಜ್ಮೆಂಟ್ ಮಾಡಕ್ ಬರಲ್ವಾ? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಕ್ ಬರಲ್ವಾ ಇವರಿಗೆ? ಏನ್ ಮಾತಾಡ್ತಾ ಇದಾರೆ ಇವರು? ಯಾರ ಮೇಲೆ ಗೂಬೆ ಕುರಿಸ್ತಾ ಇದಾರೆ? ಇವ್ರದ್ದು ಏನು ನಿರೀಕ್ಷೆಗಳು ಏನ್ ಕೊಟ್ಟಿದ್ರು ಹುಸಿ ಆದ್ವು ಎಲ್ಲ ಇವಾಗ ನಮ್ ಮೇಲೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದನ್ನ ಇವ್ರು ಫಸ್ಟ್ ತಿಳ್ಕೊಬೇಕಾಗಿದೆ. ಮತ್ತೆ ಈ ರಾಜ್ಯದಲ್ಲಿರ್ಬೋದು, ಈ ರಾಷ್ಟ್ರದಲ್ಲಿರ್ಬೋದು, ಹೆಚ್ಚು ಕಾಲ ಅಧಿಕಾರದಲ್ಲಿ ಇದ್ದಂತಹವ್ರು ಯಾರು ಅನ್ನೋದನ್ನ ದರ್ಶನ್ ಅವ್ರು ತಿಳ್ಕೊಬೇಕು. ಅಭಿವೃದ್ಧಿಗಳು ಯಾರು ಮಾಡಿದ್ದಾರೆ ಅನ್ನೋದನ್ನ ದರ್ಶನ್ ಅವ್ರು ತಿಳ್ಕೊಬೇಕು. ಎಷ್ಟಾಗಿದೆ ಅನ್ನೋದು ತಿಳ್ಕೊಬೇಕು. ಅದನ್ನ ತಿಳ್ಕೊಂಡು ಮಾತಾಡುವಂಥದ್ದು. ಆಯ್ತಾ? ಸಾಲದ ಬಗ್ಗೆ ಮಾತಾಡಿದ್ರಿ ನೀವು. ಮೋದಿ ಅವರು ಸಾಲ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಸಾಲ ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು. ನಮ್ಮ ಸಾಲ ಮಾಡ್ತಾ ಇರೋವಂಥದ್ದು ನಾವು ಇಂಡಿಜಿನಸ್ ಇರ್ಬೋದು, ಇದೆ ನಮ್ದು. ಯಾರಿಗೆ ಜೊತೆ ನಾವು ಸಾಲ ಮಾಡ್ತಾ ಇಲ್ಲ. ನಮಗೆ ನಮ್ಮ ಕೆಪಾಸಿಟಿ ಮೇಲೆ ನಾವ್ ಏನ್ ಸಾಲ ಮಾಡ್ಕೋತಾ ಇದೀವಿ ಅದನ್ನ ತೀರಿಸ್ಕೊಳ್ಳೋ ಯೋಗ್ಯತೆ ಮೇಲೆ ಮಾಡ್ತಾ ಇರೋದು. ಅಂಡ್ ಯಾವುದೇ ದೇಶದ ಹತ್ರ ಹೋಗಿ ಭಾರತನ ನಾವು ಪಣಕ್ಕಿಡ್ತಾ ಇಲ್ಲ ಪ್ಲೆಡ್ಜ್ ಮಾಡ್ತಾ ಇಲ್ಲ. ನಾವು ನಮ್ ದೇಶನ ನೀವು ಮಾಡ್ದಂಗೆ, ನೀವು ಲೂಟಿ ಮಾಡ್ದಂಗೆ, ನಿಮ್ಮ ನಾಯಕರು ಲೂಟಿ ಮಾಡ್ದಂಗೆ. ಭಾರತ ಇಸ್ ಬಿಕಮಿಂಗ್ ಸೆಲ್ಫ್ ರಿಲಯಂಟ್, ಹ್ಯಾಸ್ ಬಿಕಮ್ ಸೆಲ್ಫ್ ರಿಲಯಂಟ್. ಆಯ್ತಾ? ನಮ್ಮಲ್ಲಿ ನೀವೇ ಹೇಳ್ಬೋದು, ನಮ್ಮ ಕರ್ನಾಟಕಕ್ಕೆ ಯಾರಿಂದ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಲ್ವಾ? ಯಾರಿಂದ ನಮಗೆ ಹೋಗಿದ್ದು? ಕಿಯಾ ಅಂತ ಒಂದು ದೊಡ್ಡ ಕಂಪನಿ ನಮ್ಮಲ್ಲಿ ಹೂಡಿಕೆ ಮಾಡಕ್ ಬಂದಿತ್ತು ಕರ್ನಾಟಕ ರಾಜ್ಯಕ್ಕೆ. ಯಾರದನ್ನ ಬಿಟ್ಕೊಟ್ಟಿದ್ದು ಬೇರೆ ರಾಜ್ಯಕ್ಕೆ? ಯಾರಿಂದ ಬಿಟ್ಕೊಟ್ರು? ಅದು ಅಭಿವೃದ್ಧಿ ಶೂನ್ಯ ಅಂತ ಅನ್ಬಿಟ್ಟು ಇವತ್ತು ಬೇರೆ ರಾಜ್ಯದ ಪಾಲಾಯ್ತು. ಹತ್ರ 6,000 ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಿತ್ತು ಆ ಕಂಪನಿಯಿಂದ. ಅದೊಂದೇ ಅಲ್ಲ, ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಅಂತಂದ್ರೆ ಸಾಕಷ್ಟು ಸಣ್ಣ ಉದ್ದಿಮೆದಾರರಿಗೆ ಕೆಲಸ ಬರುತ್ತೆ, ಎಲ್ಲರಿಗೂ ಜೀವನ ಆಗತ್ತೆ. ಎಲ್ಲ ಹಾಳು ವ್ಯಕ್ತಿಗಳಿಗೂ ನೆಮ್ಮದಿ ಇಲ್ಲ, ಗೃಹಿಣಿಯರಿಗೂ ನೆಮ್ಮದಿ ಇಲ್ಲ, ಸಾಮಾನ್ಯ ಜನರಿಗೂ ನೆಮ್ಮದಿ ಇಲ್ಲ. ಆಯ್ತಾ? ಅಸಂಘಟಿತ ಕಾರ್ಮಿಕರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ದಂಗೆ ಎಲ್ಲಾ ಬರೀ ಸುಳ್ಳು ಹೇಳ್ಕೊಂಡು ಮೋಸ ಮಾಡಿ
ಎಲ್ಲೂ ಒಂದು ಗುಂಡಿ ಕ್ಲೀನ್ ಆಗಿಲ್ಲ, ಒಂದು ಗುಂಡಿ ರಿಪೇರಿ ಆಗಿಲ್ಲ ರಸ್ತೆನಲ್ಲಿ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಜನ ದಿನ ಬೆಳಿಗ್ಗೆ ಆದ್ರೆ ರಾತ್ರಿ ಆದ್ರೆ ನೋಡ್ತಾ ಇದಾರೆ ನೀವೇನ್ ಮಾಡಿದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಇವತ್ತು ಎಲ್ಲಾ ಚಾನೆಲ್ಗಳ ಮುಂದೆ ಬಂದು ಥೂಚಿ ಅಂತ ಉಗಿಸ್ಕೊತಾ ಇರೋದ್ ನೀವು. ಅಂಗನವಾಡಿಯವ್ರದ್ದು ಹೋರಾಟ ಆಯ್ತಾ, ಈ ಕಡೆ ಶಿಕ್ಷಕರು ಯಾರಿದ್ದಾರೆ, ಅತಿಥಿ ಉಪನ್ಯಾಸಕರು ಅವ್ರದ್ದು ಹೋರಾಟ, ಎಲ್ಲರದು ಹೋರಾಟ, ಎಲ್ಲರೂ ಬೀದಿಗಿಳಿದಿದ್ದಾರೆ ಇವತ್ತು. ಯಾರಿಗೂ ಏನು ಒಳ್ಳೇದ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ. ನಿಮ್ಗೆ ಇದಕ್ಕಿಂತ ಇನ್ನ ಎಷ್ಟು ಪ್ರೂಫ್ ಬೇಕಾಗಿದೆ? ನಮ್ಮ ರಾಜ್ಯನ ದಯವಿಟ್ಟು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯ ಅತ್ಯಂತ ಸಂಪದ್ಭರಿತ ರಾಜ್ಯ. ಅದನ್ನ ದಯವಿಟ್ಟು ಹಾಳು ಮಾಡ್ಬೇಡಿ. ನಾವು ಕೇಳೋದು ಒಂದೇ, ಜನತೆಯ ಪರವಾಗಿ, ಒಂದು ರೆಸ್ಪಾನ್ಸಿಬಲ್ ಒಪೋಸಿಷನ್ ಪಾರ್ಟಿಯ ಪರವಾಗಿ ನಾವು ಹೇಳೋದು ಕೇಳೋದು ನಿಮ್ಮನ್ನಿಷ್ಟೇ. ನಮ್ಮ ಆಗ್ರಹ ಇಷ್ಟೇ ಆಯ್ತಾ. ನೀವೇನ್ ಗ್ಯಾರಂಟಿಗಳು ಕೊಟ್ಟಿದ್ರಿ ತಿಂಗಳ ಜಾರ್ಜ್ ಅವ್ರು ಹೆಂಗ್ರಿ ಮಾತಾಡ್ತಾರೆ, ಸಂಬಳನ ತಿಂಗಳ ಕೊಡೋದಿಕ್ಕೆ ನಾವು ಅಂತಂದ್ಬಿಟ್ಟು ಹೇಗ್ ಮಾತಾಡ್ತಾರೆ ಅವರೊಬ್ರು ರೆಸ್ಪಾನ್ಸಿಬಲ್ ಮಂತ್ರಿ ಆಗ್ಬಿಟ್ಟು. ಫಸ್ಟ್ ಅವರಿಗೆ ನೀತಿ ಪಾಠನ ಇಲ್ಲಿ ಕ್ಯಾಮ್ರಾ ಮುಂದೆ ಬಂದು ಬಿಜೆಪಿ ಅವ್ರಿಗೆ ಹೇಳೋದಲ್ಲ, ಹೋಗ್ಬಿಟ್ಟು ನಿಮ್ ಸಚಿವರಿಗೆ ಒಂಚೂರು ಬುದ್ಧಿ ಮಾತೇಳಿ ನಮ್ಗೆ ಹೇಳೋದಲ್ಲ. ನಮಗೆಲ್ಲ ಚೆನ್ನಾಗ್ ಗೊತ್ತಿದೆ, ಜನ ನಮ್ಗೆ 3ನೇ ಸತಿ ಗೆಲ್ಸಿದ್ದಾರೆ ರಾಜ್ಯದಲ್ಲೆಲ್ಲ, ರಾಷ್ಟ್ರದಲ್ಲಿ 3ನೇ ಸತಿ. ಇನ್ನ 20-25-30 ವರ್ಷ ಆದ್ರೂ ಬಿಜೆಪಿನೇ ಇರುತ್ತೆ. ಯಾಕೆ ಅಂದ್ರೆ ಜನ ನಂಬಿರೋದೇ ಈ ರಾಷ್ಟ್ರದಲ್ಲಿ ಬಿಜೆಪಿನ ಆಯ್ತಾ. ನಮಗೆ ನಿಮ್ಮಿಂದ ಯಾವ್ದೇ ಕಲಿಯುವಂತದ್ದಿಲ್ಲ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಷ್ಟೇ ಆಯ್ತಾ. ನಮ್ಮ ಆಗ್ರಹ ಆಯ್ತು. ಸಿದ್ದರಾಮಯ್ಯನವರೇ, ನಾನು ಒಬ್ಬ ಬಿಜೆಪಿ ವಕ್ತಾರಿಯಾಗಿ ಹೇಳೋದು, ಹಣಕಾಸಿನ ವಿಷಯದಲ್ಲಿ ಇವಾಗ ಏನು ಸದ್ಯದ ರಾಜ್ಯದಲ್ಲಿ ಪರಿಸ್ಥಿತಿ ಇದೆ, ಅದಕ್ಕೆ ನೀಟಾಗಿ ಜನರಿಗೊಂದು ಮೆಸೇಜ್ ಕೊಡೋದಕ್ಕೆ ಒಂದು ಶ್ವೇತ ಪತ್ರನ ಹೊರಡಿಸಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ಪ್ರತಿಯೊಂದು ನಾಗರಿಕನಿಗೂ ಅರ್ಥ ಆಗುತ್ತೆ ಏನು ಸಮಸ್ಯೆ, ಯಾವ ಸ್ಥಿತಿಯಲ್ಲಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ. ಇದು ನಮ್ಮ ಪಕ್ಷದ ಆಗ್ರಹ. ಇದನ್ನ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇವತ್ತು ಹೇಳಿದ್ದಾರೆ. ಓಕೆ ದರ್ಶನ್ ಅವ್ರು ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಾಗಿ ಸಾಲ ಮಾಡ್ತಾ ಇದೆ, ಆದ್ರೆ ಕೇಂದ್ರದಲ್ಲಿ ಬಿಜೆಪಿ ಅಭಿವೃದ್ಧಿ ಯೋಜನೆಗಾಗಿ ಸಾಲ ಮಾಡ್ತಾ ಇದೆ. ಹೀಗಾಗಿ ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಅಂತ ಹೇಳಿ ಬಿಜೆಪಿ ಅವರು ಕೇಳ್ತಾ ಇರುವಂತದ್ದು. ದರ್ಶನ್ ಅವರೇ ಸರ್ ನೋಡಿ, ಕೇಂದ್ರ ಸರ್ಕಾರ ಅಂತ ಅಭಿವೃದ್ಧಿ ಮಾಡಿದ್ರೆ ನಾವು ದೆಹಲಿಗೆ ಹೋಗ್ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಬೀದರ್ಲಿ ಏನಾಗಿದೆ, ಕೇಂದ್ರ ಸರ್ಕಾರದಿಂದ ಮಂಗಳೂರಲ್ಲಿ ಏನಾಗಿದೆ, ಹಾಸನದಲ್ಲಿ ಏನಾಗಿದೆ, ತುಮಕೂರಲ್ಲಿ ಏನಾಗಿದೆ, ಬೆಂಗಳೂರಲ್ಲಿ ಏನಾಗಿದೆ, ಒಂದು ಬಿಲ್ಡಿಂಗ್ ಇಲ್ಲಲ್ಲ ಸರ್. ನರೇಂದ್ರ ಮೋದಿ ಹೆಸರಲ್ಲಿ ಒಂದೇ ಒಂದು ಕಾಮಗಾರಿ ಇಲ್ಲಲ್ಲ. ಆಮೇಲೆ ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ರು. ನಮಸ್ಕಾರ ಮೇಡಮ್, ನಾವು ಗೌರವಧನ ಕೊಡೋ ಯೋಗ್ಯತೆ ಇಲ್ಲ ತಾಯಂದ್ರಿಗೆ. ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಸರ್, ಇನ್ವೆಸ್ಟರ್ಸ್ ಏನೋ ಕಿಯಾ ಕಂಪ್ನಿ ಅಂದ್ರು. ಇವರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಾಡು ಮನುಷ್ಯ ರೀತಿ ಬರ್ತವೆ, ಹಲಾಲು, ಹಿಜಾಬು, ಬೂರ್ಕಾ, ಜಡ್ಕಾ ಅಂತ ಏನೇನೋ ಮಾಡ್ಕೊಂಡು ಬರೋ ಇನ್ವೆಸ್ಟರ್ಸ್ ಎಲ್ಲ ಹೈದರಾಬಾದ್ಗೆ ಹೋದ್ರು. ಮೊನ್ನೆ ಅಷ್ಟೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮುಗ್ದಿದೆ. 10,27,000 ಕೋಟಿ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಬಂದಿದೆ. ಇವ್ರ ಅಧಿಕಾರದಲ್ಲಿ 5 ವರ್ಷದಲ್ಲಿ 4.5 ಲಕ್ಷ ಕೋಟಿ ಬಂದಿತ್ತು. ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಹಿಸ್ಟ್ರಿ 10,27,000 ಕೋಟಿ ಇನ್ವೆಸ್ಟ್ಮೆಂಟ್, 6 ಲಕ್ಷ ಉದ್ಯೋಗಗಳ ಸೃಷ್ಟಿ ಕರ್ನಾಟಕದಲ್ಲಿ ಬರ್ತಾ ಇದೆ. ನಾವು ನರೇಂದ್ರ ಮೋದಿ ತರ 15 ಲಕ್ಷದ ಗಿರಾಕಿಗಳಲ್ಲ, ನರೇಂದ್ರ ಮೋದಿ ತರ ವರ್ಷಕ್ಕೆ 2 ಕೋಟಿ ಉದ್ಯೋಗದ ಗಿರಾಕಿಗಳಲ್ಲ, ನರೇಂದ್ರ ಮೋದಿ ಅವ್ರ ತರ ಏನೋ ಸ್ಮಾರ್ಟ್ ಸಿಟಿ ಅಂತ ಸುಳ್ಳು ಹೇಳಿ ಒಂದು ಸ್ಮಾರ್ಟ್ ಸಿಟಿ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಲ್ಲ. ನರೇಂದ್ರ ಮೋದಿ ಅವ್ರ ತರ ಗಂಗೆನ ಮಾಮಿ ಅಂತ ಹೇಳ್ಬಿಟ್ಟು ಗಂಗೆ ನಾರೋ ರೀತಿ ಮಾಡಿದವರಲ್ಲ. ಫಸಲ್ ಬಿಮಾ ಯೋಜನೆ ಅಂತೇಳಿ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳನ್ನ ಉದ್ಧಾರ ಮಾಡಿದವರು ಕಾಂಗ್ರೆಸ್ನವರಲ್ಲ. ಕಾಂಗ್ರೆಸ್ ಇಷ್ಟು ವರ್ಷ ಆಳ್ವಿಕೆ ಏನ್ ಮಾಡಿದೆ ಅಂತಂದ್ರೆ, ಉದ್ದಕ್ಕೆ ನಿಂತಿರ್ತಕ್ಕಂಥ LIC ಕಚೇರಿ ಇರ್ಬೋದು, BSNL ಕಚೇರಿ ಇರ್ಬೋದು, ಯೂನಿವರ್ಸಿಟಿಗಳಾಗಿರ್ಬೋದು, ಏರ್ಪೋರ್ಟ್ ಗಳಾಗಿರ್ಬೋದು, ರೈಲ್ವೆ ಆಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ಪ್ರತಿಯೊಂದು ಸಾಕ್ಷಿ ಗುಡ್ಡೆ ಇದೆ. ನರೇಂದ್ರ ಮೋದಿ ಅವ್ರ ಸಾಕ್ಷಿ ಗುಡ್ಡೆ ಬಾಯಿಯೋ ಬ್ಯಾನೋ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಹೀ, ಸಬ್ಕಾ ಸಾಥ್ ಸಬ್ಕಾ ಸರ್ವನಾಶ್ ಕರ್ ದಿಯಾ ನರೇಂದ್ರ ಮೋದಿ ಅವರು. ಅವರಿಂದ ನಮ್ಗೆ ಯಾಕ್ರಿ ನೀತಿ ಪಾಠ ಹೇಳ್ತೀರಾ? ಕರ್ನಾಟಕ ಅಥವಾ ಕಾಂಗ್ರೆಸ್ನ ಇತಿಹಾಸ ನಿಮ್ಮಿಂದ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಭುಜ ಮುಟ್ಟು ನೋಡ್ಕೊಂಡ್ರೆ ಸಾಕು. ಇಲ್ಲಿ ದಡಾರು ಲಸಿಕೆನೆ ಸಾಕು ಕಾಂಗ್ರೆಸ್ ಕೊಟ್ಟಿದೆ. ನಮ್ ಕೈಕಾಲು ನೆಟ್ಟಗಿದೆ ಅಂತಂದ್ರೆ ಅಲ್ಲಿ ಪೋಲಿಯೋ ಲಸಿಕೆನೂ ಕಾಂಗ್ರೆಸ್ ಕೊಟ್ಟಿರೋದೆ. ನಿಮ್ದು ಏನು ಕೋವಿಡ್ ಲಸಿಕೆ ತಗೊಂಡು ಎಲ್ಲ ಹೃದಯ ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರ್ತಕ್ಕಂಥದ್ದು. ಹಾರ್ಟ್ ಅಟ್ಯಾಕ್ ಕೇಸಸ್ ಎಷ್ಟಾಗಿದೆ ಇವತ್ತು ದೇಶದಲ್ಲಿ ಅಂತೇಳಿ. ನಮ್ದೇನಿದ್ರು ಸರ್, ಸುಭದ್ರವಾಗಿ ಜನ ನೆಮ್ಮದಿಯಾಗಿ ಬದುಕುವಂತ ಭವಿಷ್ಯತ್ನ ನಿರ್ಮಾಣ ಮಾಡುವಂತ ಸರ್ಕಾರಗಳನ್ನ ನಾವು ಮಾಡ್ಕೊಂಡ್ ಬಂದಿದೀವಿ. ಈವನ್ ಟುಡೇ ವಿ ಆರ್ ಡೂಯಿಂಗ್ ದಟ್. ಎಸ್, ಸ್ವಲ್ಪ ಡಿಲೇ ಆಗಿರ್ಬೋದು, ಆದ್ರೆ ನಾವು 15 ಲಕ್ಷದ ಗಿರಾಕಿ ಅಲ್ಲ ಅಂತ ಅದಕ್ಕೆ ಹೇಳಿದ್ ಸರ್. ಸ್ವಲ್ಪ ಡಿಲೇ ಆಗಿರ್ಬೋದು, ನಾವು ಬುಲೆಟ್ ಟ್ರೈನ್ ಕೂಡ ಅಂತ ಗಿರಾಕಿಗಳು ಅಲ್ವೇ ಅಲ್ಲ ಸರ್. ನಾವು ಏನ್ ನೋಡ್ತಿದೀವಿ ಅದನ್ನ ನಡಿತೀವಿ, ಅದೇ ತರ ಜನಗಳಿಗೆ ಕೊಟ್ಟ ಭರವಸೆನ ಈಡೇರಿಸ್ತೀವಿ ಸರ್. ದರ್ಶನ್ ಅವ್ರು ಏನಂತಿದ್ರೆ, ಇನ್ವೆಸ್ಟ್ ಕರ್ನಾಟಕದ ಬಗ್ಗೆ ಹೇಳಿದ್ರಿ ನೀವು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೊಂದೇ ಅಂತಲ್ಲ, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದಾಗ ಮತ್ತೆ ನಿಮ್ ಸರ್ಕಾರ ಬಂದಾಗ ಮಾಡಿದಾಗ ಕೂಡ ಈ MOU ಗೆ ಸಹಿ ಮಾಡಿಸ್ಕೊಳ್ತಾರೆ.
ಅದರಲ್ಲಿ ಹೂಡಿಕೆ ಆಗಿರುವಂತದ್ದು ಮೊದಲನೇ ಜಿಮ್ ಅಲ್ಲಿ 6% ಮಾತ್ರ, ಅದಾದ ನಂತರ ದೇಶಪಾಂಡೆ ಅವರಿದ್ದಂತ ಸಂದರ್ಭದಲ್ಲಿ 14% ಮಾತ್ರ. ಹೀಗಾಗಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಗಳೇನಿದಾವೆ, ಇದು ನೀವು ಹೇಳಿದಂಗೆ 10 ಲಕ್ಷದ ಸಮಥಿಂಗ್ ಎಷ್ಟಿದೆ ಅಂದ್ರೆ ಅಷ್ಟು ಕೋಟಿನೂ ಕೂಡ ಬಂಡವಾಳಕ್ಕೆ ಹೂಡಿಕೆ ಅಂತದ್ದು ಇದನ್ನ ಒಂದ್ ರೀತಿ ಕಡಿಮೆನೆ ಅಂತ ಹೇಳ್ಬೋದು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಯೋಚನೆ ಮಾಡಿದಾರೋ ನಿಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ ನೋಡೋಣ ಅಂತದನ್ನ. ಈ ಅಶ್ವಿನಿ ಅವರೇ, ಈಗಾಗಲೇ ಏನ್ ದರ್ಶನ್ ಅವ್ರು ಹೇಳ್ತಾ ಇರುವಂತದ್ದು ಅಭಿವೃದ್ಧಿ ನಾವು ಹಿಂದಿಂದನೂ ಕೂಡ ಮಾಡ್ಕೊಂಡ್ ಬಂದಿದ್ದೇವೆ, ಲಸಿಕೆಯಲ್ಲೇನೆ ನಿಮ್ಮ ಒಂದು ಸರ್ಕಾರದ ಆಡಳಿತ ವೈಖರಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ ನೀವು? ಅದಕ್ಕೆ ಸರ್ ಮೋದಿ ಅವರು ಲಸಿಕೆ ನಮ್ಮಲ್ಲಿ ಲಾಂಚ್ ಆಗಿದ ತಕ್ಷಣ ಕೋವಿಡ್ ವ್ಯಾಕ್ಸಿನ್ ಕಾಂಗ್ರೆಸ್ ನಾಯಕರೇ ಹೋಗಿ ಫಸ್ಟ್ ಕ್ಯೂನಲ್ಲಿ ನಿಂತ್ಕೊಂಡು ಹಾಕ್ಸ್ಕೊಂಡಿದ್ದೆಲ್ಲರೂ. ಓಡೋಡೋದ್ರು, ನಮ್ಗಿಂತ ಮುಂಚೆ ಅವರೇ ಎಲ್ಲ ಹಾಕಿಸ್ಕೊಂಡ್ ಬಂದ್ಬಿಟ್ರು. ಆಯ್ತಾ? ಅದಕ್ಕೆ ಮತ್ತೆ ಇವ್ರು ಹೇಳ್ತಾರಲ್ಲ ಬಿಜೆಪಿ ನಾಯಕರು ಏನು ಮಾಡಿಲ್ಲ, ನಮ್ಮ ನಾಯಕರು ಅದು ಮಾಡಿದಾರೆ ಇದು ಮಾಡಿದಾರೆ. ಹೌದು ರೀ, ನಿಮ್ಮ ನಾಯಕರು ಏನ್ ಮಾಡಿದಾರೆ ಅಂದ್ರೆ ಇವತ್ತಿನ ದಿನ ನಿಮ್ಮ ರಾಷ್ಟ್ರೀಯ ನಾಯಕರು, ಕೆಲವರು ರಾಜ್ಯ ನಾಯಕರು ಎಲ್ಲರೂ ಮೇಲ್ ಆಚೆ ಇರೋದು. ದೇಶಕ್ಕೆ ಸೇರಿದಂತಹ 6 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ತಮ್ಮ ಸ್ವಂತ ಲಾಭಕ್ಕೋಸ್ಕರ, ಹಿತಾಸಕ್ತಿಗೋಸ್ಕರ ಬಳಸ್ಕೊಂಡು ನೂರಾರು ಸ್ಕ್ಯಾಮ್ಗಳು ಮಾಡ್ಕೊಂಡು, ಹೆಲಿಕಾಪ್ಟರ್ ಜೀಪ್ ಸ್ಕ್ಯಾಮ್ ಇಂದ ಹಿಡ್ಕೊಂಡು ನ್ಯಾಷನಲ್ ಹೆರಾಲ್ಡ್ ಸ್ಕ್ಯಾಮ್ ವರ್ಗೂ ಕೆಪಿಸಿಸಿ ಅಧ್ಯಕ್ಷರು ಏನ್ ಹೇಳ್ಕೊತಾರೆ, ಅವರು ಅಷ್ಟೇ ಬೇಲ್ ಮೇಲೆ ಇರೋರು. ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ನಾವ್ ಅದಕ್ಕೆ ಬರ್ಬೇಕು. ಇವತ್ತು ಲೆಟ್ ಅಸ್ ನಾಟ್ ಡೈವರ್ಟ್ ಫ್ರಮ್ ದ ಟಾಪಿಕ್. ಅದಕ್ಕೆ ನಾನು ಇವತ್ತು ಹೇಳ್ತಾ ಇರೋದು, ನಮ್ಮ ರಾಜ್ಯದ ಜನತೆಗೆ ಆಗ್ತಾ ಇರುವಂತಹ ಅನ್ಯಾಯ. ಸಿದ್ದರಾಮಯ್ಯನವರು ಬೀಯಿಂಗ್ ಅ ಮೋಸ್ಟ್ ರೆಸ್ಪಾನ್ಸಿಬಲ್ ಪಾಲಿಟಿಷಿಯನ್, ಬೀಯಿಂಗ್ ಅ ಮೋಸ್ಟ್ ರೆಸ್ಪಾನ್ಸಿಬಲ್ ಚೀಫ್ ಮಿನಿಸ್ಟರ್, ಯಾವ ರೀತಿ ಹೇಳ್ತಾರೆ ನನ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ನನ್ಗೇನು ಗೊತ್ತೇ ಇಲ್ಲ, ಒಂದ್ 2-3 ದಿನದಲ್ಲಿ ನಾವು ಹಣ ರಿಲೀಸ್ ಮಾಡ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು 5 ದಿನ ಆಯ್ತು ಹಣ ರಿಲೀಸ್ ಮಾಡ್ತೀವಿ ಅಂತ, 2 ದಿನದಲ್ಲಿ ಅಂತ. ಸಿದ್ದರಾಮಯ್ಯನವ್ರು ಈಗ ಮತ್ತೆ 2 ದಿನ ಅಂತ ಹೇಳ್ತಾ ಇದ್ದಾರೆ. ಒಂದು ನಾಲ್ಗೆ ಒಂದು ಮಾತು, ಅದಕ್ ನಿಲ್ಬೇಕು ಕಾಂಗ್ರೆಸ್. ಮೋದಿ ಅವರು ಏನ್ ಹೇಳ್ತಾರೆ ಆ ರೀತಿ ನಡೆಯುತ್ತೆ. ಮೋದಿ ಅಲ್ಲ, ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆ, ಏನು ಆಶ್ವಾಸನೆ ಕೊಡ್ತೀವಿ ಅದ್ರ ಪ್ರಕಾರ ನುಡಿದಂತೆ ನಡೀತೀವಿ ನಾವು. ಅದೇ ರೀತಿ ಕಾಂಗ್ರೆಸ್ ನಮ್ಮಿಂದ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ನಾವು. ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡ್ತೀವಿ. ಒಂದು ಶಂಕುಸ್ಥಾಪನೆ ಆಯ್ತಾ, ಮೋದಿ ಅವರು ಪ್ರಧಾನಿ ಮಂತ್ರಿ ಅವಧಿ ಮುಗಿಯೋಷ್ಟರಲ್ಲೇ ಅದ್ರ ಉದ್ಘಾಟನೆ ಕೂಡ ಆಗತ್ತೆ. ಆ ರೀತಿ ನಾವು ಕೆಲಸ ಮಾಡ್ತಾ ಇರೋವಂಥದ್ದು. ನೀವು ಹೆದ್ದಾರಿಗಳನ್ನ ನೋಡ್ತಾ ಇದ್ದೀರಾ, ಉದ್ಯಮಗಳನ್ನ ನೋಡ್ತಾ ಇದ್ದೀರಾ, ಸ್ಟಾರ್ಟ್ಅಪ್ಸ್ ನೋಡ್ತಾ ಇದ್ದೀರಾ, ಯೂನಿಕಾರ್ನ್ ಸ್ಟಾರ್ಟ್ಅಪ್ಸ್ ನೋಡ್ತಾ ಇದ್ದೀರಾ. ಆಯ್ತಾ? ಮುದ್ರಾ ಯೋಜನೆ, ಮಾತೃವಂದನಾ, ಎಷ್ಟು ಯೋಜನೆಗಳು ಬೇಕು, ಎಷ್ಟು ಸಾವಿರಾರು ಯೋಜನೆಗಳು ಬೇಕು. ಅದನ್ನ ಯಾವ ರೀತಿ ಡಿಜಿಟಲೈಸ್ ಮಾಡಿ ಅವ್ರಿಗೆ ಹೋಗೋಂಗೆ ತಲುಪಿಸ್ತಾ ಇದ್ದಾರೆ. ಅದು ರೀ ಅಭಿವೃದ್ಧಿ ಅಂದ್ರೆ. ಎಲ್ಲೋ ಕುತ್ಕೊಂಡು ಟೆಕ್ನಿಕಲ್ ಇಶ್ಯೂ ಅಂತ ಮಾತಾಡೋದಲ್ಲ. ಆಯ್ತಾ? ದರ್ಶನ್ ಅವರೇ, ದಯವಿಟ್ಟು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಮನಸ್ಥಿತಿ ಏನಿದೆ ಅದನ್ನ ಕೂತ್ಕೊಂಡು, ನಿಮ್ಮ ಗೈಡೆನ್ಸ್ ಕೂತ್ಕೊಂಡು ನಿಮ್ಮ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟು, ದಯಮಾಡಿ ನಾನು ಕರ್ನಾಟಕದ ಜನತೆಯ ಪರವಾಗಿ ಕೇಳ್ಕೊಳ್ತೇನೆ, ಅವರಿಗೆ ಸೇರ್ಬೇಕಾದಂತಹ ಅನ್ನಭಾಗ್ಯದ ಅಕ್ಕಿಯ ದುಡ್ಡು, ಗೃಹಲಕ್ಷ್ಮಿಯ ದುಡ್ಡು ದಯವಿಟ್ಟು ಅವ್ರಿಗೆ ಕೊಡಿಸಿ. ಇದು ಒಂದು ಮಹಿಳೆಯಾಗಿ ಕೂಡ ನನ್ನ ಆಗ್ರಹ. ಜನತೆ ಕೊಡಿಸಿ, ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಬುಲೆಟ್ ಟ್ರೈನ್ ಆದಷ್ಟು ಬೇಗ ಬಿಡಿಸಿ. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡಿ. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ದಾವೂದ್ ಇಬ್ರಾಹಿಂ ಆದಷ್ಟು ಇಟ್ಟ ಬನ್ನಿ. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಬಸ್ಸಿರಂದ್ರಲ್ಲ ಅದನ್ನ ತಗೊಂಡ್ಬನ್ನಿ. ದರ್ಶನ್ ಒಂದ್ ನಿಮಿಷ, ಸರ್ ಒಂದ್ ನಿಮಿಷ. ನರೇಂದ್ರ ಮೋದಿ ಅವರು ನಡೀತಾರ, ಅದನ್ನ ನಾವು ಕೇಳ್ಬೇಕು ಅಂದ್ರಲ್ಲ. ಭದ್ರಾ ಮೇಲ್ದಂಡೆಗೆ 2023 ಬಜೆಟ್ ನಲ್ಲಿ 5,400 ಕೋಟಿ ರೂಪಾಯಿ ಆಗಿದ್ರಲ್ಲ, ಆ ದುಡ್ಡು ಎಲ್ಲಿಗೋಯ್ತು? ಪೆರಿಪಲ್ ರೋಡ್ಗೆ 3,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಅನೌನ್ಸ್ ಆಯ್ತಲ್ಲ, ಆ ದುಡ್ಡು ಎಲ್ಲಿಗೋಯ್ತು? ಜೊತೆಗೆ ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ ಆಗಿದ್ರಲ್ಲ, ಆ ದುಡ್ಡು ಎಲ್ಲಿಗೋಯ್ತು? ಆ ದುಡ್ಡು ಎಲ್ಲಿಗೋಯ್ತು? ಈ ರೀತಿ ಬಿಲ್ದಲ್ಲಿ ಬೊಂಬೆ ಇಟ್ಬಿಟ್ಟು ಬಿಜೆಪಿ ಹೋಗ್ತಾರೆ ಬಿಡಬೇಕು. ದರ್ಶನ್ ಅವರೇ, ಈಗ ಅವ್ರು ಕೇಳ್ತಿರುವಂತದ್ದು ಶ್ವೇತಪತ್ರ ಹೊರಡಿಸೋದಕ್ಕೆ, ಶ್ವೇತಪತ್ರವನ್ನ ಹೊರಡಿಸ್ತೀರಾ? ಕೇಂದ್ರ ಸರ್ಕಾರದ್ದು ಕೊಡುಗೆಗಳನ್ನ ಹೇಳಿ ರಾಜ್ಯಕ್ಕೆ. 50 ಲಕ್ಷದ 65,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ನಯಾ ಪೈಸೆ ಕೊಡಕ್ಕಾಗಿಲ್ಲ. ಕಳೆದ ಬಾರಿ 48 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ನಯಾ ಪೈಸೆ ಕೊಡಕ್ಕಾಗಿಲ್ಲ. ಘೋಷಣೆ ಬಜೆಟ್ ಹಣ ಕೊಡಕ್ಕಾಗಿಲ್ಲ. 4 ಲಕ್ಷ ಕೋಟಿ ತೆರಿಗೆ ಕಕ್ಷಿ ಆಗ್ತಾರಲ್ಲ ಕರ್ನಾಟಕದಿಂದ, ನಯಾ ಪೈಸೆ ಕೊಡೋ ಯೋಗ್ಯತೆ ಇಲ್ಲ. ಇವ್ರ್ಯಾರಿ ನಮಗೆ ಬುದ್ಧಿ ಹೇಳಕ್ಕೆ? ಫಸ್ಟ್ ಕೇಂದ್ರದಿಂದ ಕರ್ನಾಟಕ ಕೊಡಬೇಕಾಗಿರ್ತಕ್ಕಂಥ ಕೊಡುಗೆ
ದರ್ಶನ್ ಸರ್ ಒಂದ್ ನಿಮಿಷ. ಹೆಂಗ್ ಈಗ ನಡ್ಸ್ತಾ ಇದಾರೆ ನೋಡಿ, ಆಯ್ತು, ನಾನ್ ಅದನ್ನ ಕೇಳಿದ ಚರ್ಚೆ ಮಾಡೋಣ. ಪ್ರಶ್ನೆಗಳಿಗೆ ಉತ್ತರ ಮೇಡಮ್, ಇಲ್ಲ ಅವ್ರ ಹತ್ರ. ಯಾವ ಅಶ್ವಿನಿ ರೀತಿ ಮೇಡಮ್, ಹೆದರ್ತಾ ಇದಾರೆ, ಆಯ್ತು ನಡುಗ್ತಾ ಆಯ್ತು ಇದಾರೆ ಆಯ್ತು ಆಯ್ತು, ಒಂದ್ ನಿಮಿಷ. ಏನಂತ ಹೇಳಿದ್ರೆ ದರ್ಶನ್ ಅವರೇ, ಈ ಶ್ವೇತ ಪತ್ರವನ್ನ ಹೊರಡಿಸೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ BY ವಿಜೇಂದ್ರ ಅವರು ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ 5 ತಿಂಗಳಿಂದ ಅಕ್ಕಿನೂ ಕೊಟ್ಟಿಲ್ಲ, ಅದ್ರ ಬಗ್ಗೆ ಬದಲಾಗಿ ಹಣವನ್ನ ಕೊಟ್ಟಿಲ್ಲ. 2 ತಿಂಗಳಿಂದ ನೀವು ಹೇಳಿದಾಗೆ ಗೃಹಲಕ್ಷ್ಮಿ ನಗದು ಹಣವನ್ನ ಕೊಟ್ಟಿಲ್ಲ ಎಂಬಂತದ್ದು. ಇದಕ್ಕೆ ಶ್ವೇತ ಪತ್ರವನ್ನು ಹೊರಡಿಸೋದಕ್ಕೆ ಅವ್ರು ಹೇಳಿದ್ರೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಹಣಕಾಸು ಸ್ಥಿತಿ ಸರಿಯಾಗಿಲ್ಲ ಅಂತ ಹೇಳಿ. ಹೊರಡಿಸುವಂತ ಅವಶ್ಯಕತೆ ಇದೆಯಾ? ಹೊರಡಿಸಬಹುದಾ ರಾಜ್ಯ ಸರ್ಕಾರ? ದರ್ಶನ್ ಅವರೇ, ಯಾವ ಸರ್, 1 or 2 days ಅಲ್ಲಿ ಅವ್ರ ಅಕೌಂಟ್ ಗಳಿಗೆ ಹಣ ಹೋಗುತ್ತೆ. ಮತ್ತೆ ವಿಜಯೇಂದ್ರ ಅವ್ರ ಸೀಟು ನಾಳೆ 20ನೇ ತಾರೀಕಲ್ಲಿ ಭದ್ರ ಇರುತ್ತೋ ಏನೋ ಅಂತ ಫಸ್ಟ್ ಅವ್ರು ನೋಡ್ಕೊಳ್ಳಿ. ಆಮೇಲೆ ರಾಜ್ಯ ಸರ್ಕಾರದ್ದು ಅಭಿವೃದ್ಧಿ ಮತ್ತಿನ್ನೊಂದು ಪ್ರಶ್ನೆ ಮಾಡಕ್ಕೂ ಮೊದಲು ಕೇಂದ್ರದಿಂದ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರ್ಬೇಕಾಗಿರ್ತಕ್ಕಂಥ ತೆರಿಗೆ ಹಣ, ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರ್ಬೇಕಾಗಿರೋ ಬಜೆಟ್ ಹಣ, ಕರ್ನಾಟಕಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಬರ್ಬೇಕಾಗಿರೋ ಹಣ, ಅವರಲ್ಲಿ ನಿಜವಾಗ್ಲೂ ಒಂದು ಗಡ್ಸು ಈ ಕರ್ನಾಟಕದ ನಾಡಿನಲ್ಲಿ ಹುಟ್ಟಿದೀವಿ ಅಂತಂದ್ರೆ ಹೋಗಿ ಕೇಂದ್ರ ಸರ್ಕಾರ ಕೇಳಿ. ರಾಜ್ಯ ಸರ್ಕಾರ ನಾವ್ ಇಲ್ಲಿ ತನಕ ಕೊಟ್ಟಿದೀವಿ, ಮುಂದೆನೂ ಕೊಡ್ತೀವಿ. ನಮ್ಮ ಜನತೆಗೆ ನಾವು ಯಾವುದೇ ರೀತಿಯಾದಂತ ಮೋಸ ಮಾಡಲ್ಲ. ಅದೇ ಒಂದು ಅಭಯ ಇಟ್ಕೊಂಡು ಜನ ಇಲ್ಲಿ ತನಕ ಗೆಲ್ಲಿಸ್ಕೊಂಡ್ ಬಂದಿದ್ದಾರೆ. ಅದು ಸಂಸತ್ ಚುನಾವಣೆ ಆಗಿರ್ಬೋದು. ಇತ್ತೀಚೆಗೆ ವಿಜಯೇಂದ್ರ ಅವ್ರ ಊರಲ್ಲಿ PLD ಬ್ಯಾಂಕ್ ಅನ್ನು ನಾವು ಗೆದ್ದಿದೀವಿ ಸ್ವಾಮಿ. ಸೊ ನಮಗೆ ಜನರ ಅಭಯ, ಜನರ ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನ ಹುಸಿ ಮಾಡ್ದೇನೆ ಈಡೇರಿಸುವಂತ ಕೆಲಸ ಮಾಡ್ತೀವಿ. ನಮ್ದು ಡೂಪ್ಲಿಕೇಟ್ ನರೇಂದ್ರ ಮೋದಿ ಅವರ ಮಾಡಲ್ ಅಲ್ಲ, ಸಂಪೂರ್ಣ ಒರಿಜಿನಲ್ ಕಾಂಗ್ರೆಸ್ ಮಾಡಲ್. ಡೂಪ್ಲಿಕೇಟ್ ನರೇಂದ್ರ ಮೋದಿ ಅವರು ಮಾಡಲ್ಲ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಅವರು ಆಡಿರೋ ಮಾತುಗಳಿಗೂ ಇಲ್ಲಿ ತನಕ ಅನುಷ್ಠಾನಕ್ಕೆ ಬಂದಿರ್ತಕ್ಕಂಥ ಕಾರ್ಯಕ್ರಮ ಒಂದು ಕರ್ನಾಟಕದಲ್ಲಿಲ್ಲ. ನನಗೆ ಬೇರೆ ಊರಿನ ಕತೆ ಬೇಕಾಗಿಲ್ಲ. ಬೇರೆ ಊರಲ್ಲಿ ಅದಾಗಿದೆ ಇದಾಗಿದೆ, ನಮ್ಮೂರಲ್ಲಿ ಏನಾಗಿದೆ ಸಾಕ್ಷಿ ಗುಡ್ಡ ಇಲ್ಲಿರ್ಬೇಕಲ್ಲ ಸ್ವಾಮಿ. ಅವರು ಚುನಾವಣೆ ಬಂದಾಗ ನೀವು ಹಣ ಬಿಡುಗಡೆ ಮಾಡ್ತೀರಿ ಅಂತ ಹೇಳ್ತಾರೆ. ಅವರ ಗ್ಯಾರಂಟಿ ಯೋಜನೆ ಹಣ ಖಂಡಿತವಾಗ್ಲೂ ಮುಟ್ಟುತ್ತದೆ ಸರ್. ಅದೇ ಅವ್ರು ಹೇಳೋದೇನಂತಂದ್ರೆ ಚುನಾವಣೆ ಬಂದಾಗ ಶೀಘ್ರವಾಗಿ ಹಣ ಬಿಡುಗಡೆ ಮಾಡ್ತೀರಿ ಅಂತ ಹೇಳಿ. ಆಯ್ತು ಅನಿಲ್ ಸರ್, ನಾನು ಅದೇ ಹೇಳ್ತಾ ಇರೋದು. ಕರ್ನಾಟಕದ ಜನತೆ ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಏನೋ ನಿಮ್ಗೆ ಒಂಚೂರು ಆಕ್ಸಿಜನ್ ಕೊಟ್ಟಿದ್ದಾರೆ ಉಸಿರಾಡ್ಕೊಳ್ಳೋದಕ್ಕ. ಆಕ್ಸಿಜನ್ ಇಲ್ದಂಗೆ ಸತ್ಕೊಂಡು ಹೋಗ್ಬೇಡಿ ಎಲ್ಲೂನು. ಈಗ ದೆಹಲಿನಲ್ಲಿ ನೋಡಿದೀವಿ ಯಾವ ರೀತಿ ಏನಾಗಿದೆ ಅಂತ. ಇಡೀ ದೇಶದ ಪರಿಸ್ಥಿತಿ ಕಾಂಗ್ರೆಸ್ ಇದೇ ಆಗೋದು, ಇದೇ ಆಗಿರೋದು, ಮುಂದೆ ಕೂಡ ಆಗೋದು. ಇಲ್ಲೇನೋ ಜನ, ನಿಮ್ಗೆ ಕರ್ನಾಟಕದ ಜನರು ತುಂಬಾ ಶಾಂತಿ ಪ್ರಿಯರು ಮತ್ತೆ ತುಂಬಾ ಹೃದಯವಂತರು. ನಿಮ್ಮನ್ನ ನಂಬಿ ಓಟ್ ಹಾಕಿದ್ದಾರೆ. ಮೋಸ ಮಾಡ್ಬೇಡ್ರಿ ಜನರಿಗೆ, ಕೈ ಮುಗಿದು ಬೇಡ್ಕೋತೀನಿ. ದಯವಿಟ್ಟು ಮೋಸ ಮಾಡಬೇಡಿ ಜನರಿಗೆ. ಅವ್ರಿಗೆ ಏನ್ ಹೇಳಿದ್ರೆ ಒಂದು ಶ್ವೇತ ಪತ್ರ ಹೊರಡಿಸಕ್ ಹೇಳಿ ನಿಮ್ಮ ಮುಖ್ಯಮಂತ್ರಿಗಳಿಗೆ. ನೀವ್ ಹೇಳೋದೆಲ್ಲ ನಿಜ ಅಂತ ನಾವು ಒಪ್ಕೋತೀವಿ. ಕೊನೆಯದಾಗಿ ಒಂದೇ ನಿಮಿಷ ಮೇಡಮ್, ದರ್ಶನ್ ಸರ್ ಒಂದ್ ನಿಮಿಷ. ಕೊನೆಯದಾಗಿ ನೀವು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಬಗ್ಗೆ ಸರ್ಕಾರವನ್ನು ಏನ್ ಕೇಳ್ಕೊಳ್ತೀರಿ ಮೇಡಮ್? ಸರ್, ನಾನು ಸ್ಟಾರ್ಟ್ ಆದಾಗ್ಲಿಂದಾನು ಅದೇ ಕೇಳ್ತಿರೋದು. ಬಿಜೆಪಿ ಯಾವುದೇ ಗ್ಯಾರಂಟಿಗಳ ವಿರುದ್ಧ ಇಲ್ಲ. ಬಟ್ ನೀವ್ ಏನ್ ಜನರಿಗೆ ಗ್ಯಾರಂಟಿ ಕೊಟ್ಟಿದ್ರಿ ಚುನಾವಣೆಯ ಸಂದರ್ಭದಲ್ಲಿ, ಅದನ್ನ ದಯವಿಟ್ಟು ಅವ್ರಿಗೆ ತಲುಪಿಸಿ. ಬರೀ ಘೋಷಣೆಗೆ ಮಾತ್ರ ಸೀಮಿತ ಮಾಡಬೇಡಿ. ಜನರನ್ನ ಪರದಾಡೋ ರೀತಿ ಮಾಡಬೇಡಿ. ನರೇಂದ್ರ ಮೋದಿ ಅವರಲ್ಲ, ಪಾರ್ಟಿಯ ಪರವಾಗಿ ವಕ್ತಾರೆಯಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಜನರಿಗೆ ನ್ಯಾಯ ಕೊಡಿ, ಜನರನ್ನ ಪರದಾಡಿಸ್ಬೇಡಿ. ಇದು ಒಳ್ಳೇದಲ್ಲ. ಮತ್ತೆ ನೀವು ಯಾವತ್ತೂ ಇನ್ನು ಕಣ್ಮುಂದೆ ಎದ್ದೇಳೋದಿಲ್ಲ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದ ಜನ ನಿಮ್ ಕೈ ಬಿಟ್ರು ಅಂತಂದ್ರೆ ಹುಷಾರಾಗಿರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾವು ನಿಮ್ಗೋಸ್ಕರ ಮಾಡಿರ್ತಕ್ಕಂಥದ್ದು ಅದೇ ನಮ್ಮ ಸರ್ಕಾರ, ಅದೇ ನಮ್ಮ ಬದ್ಧತೆ. ನಾವು ನರೇಂದ್ರ ಮೋದಿ ಅವರನ್ನ ಮೇಡಮ್ ಸುಳ್ಳು ಹೇಳಕ್ಕೆ, ಮೋಸ ಮಾಡಕ್ಕೆ ಅಮಿತ್ ಶಾ ನಿಮ್ಮ ಗೃಹ ಸಚಿವ ಇತಿಹಾಸ ನಮ್ದಲ್ಲ. ಶಾಂತಿ ಪ್ರಿಯರ್ ನಾವು. ನಮಗೆ ಗುಜರಾತ್ ಮಾಡಬೇಕಾಗಿಲ್ಲ, ಕರ್ನಾಟಕ ಮಾಡಲ್ಲ. ನರೇಂದ್ರ ಮೋದಿ ಅವರು ಕಾಪಿ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಮಾಡಿಬಿಟ್ಟು ಇವತ್ತು ದೆಹಲಿ, ಹರಿಯಾಣ, ಮಹಾರಾಷ್ಟ್ರದಲ್ಲಿ ನಮ್ಮ ಗ್ಯಾರಂಟಿ ಕಾಪಿ ಮಾಡ್ಕೊಂಡು ಇಲ್ಲಿ ಬೊಗಳ ಭಾಷಣ ಬಿಟ್ಟು ಅಲ್ಲಿಗೆ ಹೋಗಿ ನಮ್ದನ್ನ ಕಾಪಿ ಮಾಡ್ತಾ ಇದ್ದಾರೆ. ಕೊನೆ ಪಕ್ಷ ಅಲ್ಲಾರು ನಿಯತ್ತಾಗಿಂದ ಕೊಡ್ಲಿ, ನಮ್ ಕರ್ನಾಟಕಕ್ಕೆ ನಾವು ಕೊಡ್ತೀವಿ ಸರ್. ಇನ್ನು 1 or 2 days ಅಲ್ಲಿ ಚರ್ಚೆಗೆ ನಾವು ಬರ್ತೀನಿ ಸರ್. ದರ್ಶನ ಒಂದ್ ನಿಮಿಷ, ಎಲ್ಲ ಕರೆಕ್ಟ್ ಆಯ್ತು. ಈಗ ಅವ್ರು ಕೇಳಿದಂತದ್ದು ನೀವು ವಾಗ್ದಾನ ಮಾಡಿದಿರಿ ಆ ರೀತಿಯಾಗಿ ಗ್ಯಾರಂಟಿ ಕೊಡಿ ಅಂತ ಹೇಳಿ. ಯಾಕಂತ ಹೇಳಿ 2 ದಿವಸ ಮುಂದೂಡ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಹೀಗಾಗಿ ಗ್ಯಾರಂಟಿ ಅಂದ್ರೆ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಹಣ ಯಾವಾಗ ಸಿಗ್ತದೆ? ನಿಮ್ಮ ಕೊನೆಯದಾಗಿ ಸ್ಪಷ್ಟನೆ ನಿಮ್ ಕಡೆಯಿಂದ ಏನು ಅಂತ ಹೇಳಿ. ಇಲ್ಲ ಮೇಡಮ್, ನೀವು ಕೇಳಿದ್ರಿ
ವಿತ್ ಇನ್ 1 or 2 days, ಯಾಕಂದ್ರೆ ಒಂದ್ ಕಡೆ ಬಜೆಟ್ ಪ್ರಿಪರೇಷನ್ ನಡೀತಾ ಇದೆ ಸರ್. ಸೊ ಜೊತೆಗೆ ಇದ್ರದ್ಕಂತಾನೆ ಸಪರೇಟ್ ಕಮಿಟಿ ಇದೆ. ವಿತ್ ಇನ್ 1 or 2 days ಅಲ್ಲಿ ಹಂತ ಹಂತವಾಗಿ ಪ್ರತಿ ಪಂಚಾಯತಿಗೂ ಪ್ರತಿಯೊಬ್ಬ ನಾಗರಿಕರಿಗೂ ಇದು ತಲುಪಿಸುವಂತ ಕೆಲಸ ಮಾಡ್ತೀವಿ. ಇಲ್ಲಿ ತನಕ ಸರ್ ನಮ್ಮ ಗೃಹಲಕ್ಷ್ಮಿ ಯೋಜನೆ 1,22,00,000 ಜನ ಮಹಿಳೆಯರಿಗೆ ಒಟ್ಟು 35,180 ಕೋಟಿ ಹಣ ತಲುಪಿದೆ. ಒಟ್ಟು ಗೃಹ ಜ್ಯೋತಿ ಕರ್ನಾಟಕದಲ್ಲಿ 1,63,00,000 ಕುಟುಂಬಗಳಿಗೆ 12,589 ಕೋಟಿ ರೂಪಾಯಿ ತಲುಪಿದೆ ಸರ್. ಅನ್ನಭಾಗ್ಯ ಯೋಜನೆ ಒಟ್ಟು 63 ಕೋಟಿ ಅಂದ್ರೆ 10,452 ಕೋಟಿ ರೂಪಾಯಿ ತಲುಪಿದೆ ಸರ್. ಜೊತೆಗೆ ಶಕ್ತಿ ಯೋಜನೆ ಒಟ್ಟು ಟ್ರಿಪ್ 397 ಕೋಟಿ ಟ್ರಿಪ್ ಆಗಿರ್ತಕ್ಕಂಥದ್ದು 9,665 ಕೋಟಿ ರೂಪಾಯಿ ತಲುಪಿದೆ. ಯುವ ನಿಧಿ 2,51,000 ವಿದ್ಯಾರ್ಥಿಗಳಿಗೆ ಯುವ ನಿಧಿ ತಲುಪಿದೆ. ಒಟ್ಟು 270 ಕೋಟಿ ರೂಪಾಯಿ ಹಣ ತಲುಪಿದೆ ಸರ್. ನಾವ್ ಏನ್ ಮಾಡಿದೀವಲ್ಲ ಅಷ್ಟು ಕೋಟಿ ಜನಗಳಿಗೆ ಹಣ ತಲುಪುತ್ತೆ ಸರ್. ದರ್ಶನ್ ಅವ್ರು ಇಷ್ಟೊತ್ತು ಟೆಕ್ನಿಕಲ್ ರೀಸನ್ ಹೇಳಿದ್ರು, ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾ ಇರೋದು ತಾಲೂಕ್ ಪಂಚಾಯತಿ ಅವರಿಂದ ಡಿಲೇ ಆಗಿದೆ ಅಂತ. ಅದೇ ಟೆಕ್ನಿಕಲ್ ಅಂತ ಹೇಳ್ತಾ ಇರೋದು. ಏನಂತ ಹೇಳಿದ್ರೆ ಈಗಾಗಲೇ ಗೃಹಲಕ್ಷ್ಮಿ ಹಾಗೂ ಈ ಅನ್ನಭಾಗ್ಯ ಯೋಜನೆ ಏನಿದೆ ಇದರ ಹಣ ಕೂಡ 2 ದಿನಗಳಲ್ಲಿ ಬಿಡುಗಡೆ ಆಗ್ತದೆ ಎಂಬಂತ ಒಂದು ಭರವಸೆಯನ್ನು ಕಾಂಗ್ರೆಸ್ ಕೊಡ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದಂತ ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವಂತಹ ಅಶ್ವಿನಿ ಶಂಕರ್ ಅವರು, ಅದೇ ರೀತಿಯಾಗಿ ಕೆಪಿಸಿಸಿಯ ರಾಜ್ಯ ವಕ್ತಾರರಾಗಿರುವಂತಹ ದರ್ಶನ್ HD ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಬ್ಬರಿಗೂ ಕೂಡ ದಿ ಫೆಡರಲ್ ಕರ್ನಾಟಕದ ವತಿಯಿಂದ ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.